ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಕ್ರಿಸ್ಪಿ ಕಾರ್ನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ರಿಸ್ಪಿ ಕಾರ್ನ್ ಅಂದ ಕೂಡ್ಲೆ ಬಾಯಲ್ಲಿ ನೀರ್ ಬರುತ್ತೆ ಅಲ್ವಾ? ಈ ಮಳೆ ಬರ್ತಾ ಇರುವಾಗ ಚಳಿಯಲ್ಲಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಏನಾದ್ರೂ ಮಾಡಿದ್ರೆ ಚಿಕ್ಕವರಷ್ಟೇ ಅಲ್ಲ, ದೊಡ್ಡವರು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಹೌದು ಸ್ನೇಹಿತರೆ, ಇವಾಗ ಕ್ರಿಸ್ಪಿ ಕಾರ್ನ್ ಮಾಡೋಕೆ ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ. ನಾನಿಲ್ಲಿ 2 ಬಟ್ಲು ಫ್ರೋಸನ್ ಕಾರ್ನ್ ತಗೊಂಡಿದ್ದೀನಿ, 2 ಸ್ಪೂನ್ ಕಾರ್ನ್ ಫ್ಲೋರು, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಅಷ್ಟು ಖಾರದ ಪುಡಿ, 1 ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ, 1 ಅರ್ಧ ಸ್ಪೂನ್ ಬ್ಲಾಕ್ ಸಾಲ್ಟ್, 1 ಅರ್ಧ ಸ್ಪೂನು ಕರಿಮೆಣಸಿನ ಪೌಡ್ರು, ಮತ್ತೆ ಕ್ಯಾಪ್ಸಿಕಮ್ಮು, 1 ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಹಾಕಿ, ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಕುದಿಯಕ್ ಬಿಟ್ಟಿದ್ದೀನಿ. ಇವಾಗ ನೀರ್ ಕುದಿತಾ ಇದೆ. ನಾನು ಈ ಸ್ವೀಟ್ ಕಾರ್ನ್ ಅದಕ್ಕೆ ಹಾಕೊಂಡು ಒಂದ್ 5 ನಿಮಿಷಗಳ ಕಾಲ ಕುದಿಸ್ಕೊಂತೀನಿ. ಇದಕ್ಕೆ ಒಂದ್ 5 ನಿಮಿಷ ಸಾಕು. 5 ನಿಮಿಷಗಳ ಕಾಲ ಕುದಿಸ್ಕೊಂಡ ನಂತರ ಕಾಣಿಸ್ತಾ ಇದೆಯಲ್ವಾ, ಈಗ ಇದು ಕುದಿತಾ ಇದೆ. ಇದನ್ನ ನಾನು ಇವಾಗ ಒಂದು ಸ್ಟ್ರೈನ್ ತಗೊಂಡು ಅದನ್ನ ಸೋಸ್ಕೊಳ್ತಾ ಇದ್ದೀನಿ. ಈಗ ಇದು ಒಂದ್ 5 ನಿಮಿಷ ಆರ್ಬೇಕು. ನಂತರ ಇದನ್ನ ನಾನು ಒಂದ್ ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ, ಒಂದ್ ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದ್ 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಒಂಚೂರು ಉಪ್ಪು ಹಾಕೊಂಡು ನಾನು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಹಾಕೊಂಡಿರುವಂತ ಹಿಟ್ಟುಗಳು ಎಲ್ಲದಕ್ಕೂ ಹತ್ಬೇಕು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈ ಕಲಸ್ಕೊಂಡಿರುವಂತ ಮಿಕ್ಸ್ಚರ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಅದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ 8 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಫ್ರೈ ಆಗಿದೆ, ಕಾಣಿಸ್ತಾ ಇದೆಯಲ್ವಾ, ಕಲರ್ ಚೇಂಜ್ ಆಗಿದೆ. ಇದನ್ನ ನಾನು ಒಂದ್ ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಇಟ್ಕೊಂಡಿನಿ, ಅದ್ರ ಮೇಲೆ ಹಾಕೊಂತಾ ಇದ್ದೀನಿ. ಯಾಕೆಂದ್ರೆ ಎಣ್ಣೆ ಅಂಶ ಇದ್ರೆ ಅದು ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ಈಗ ಇದನ್ನ ನಾನು ಒಂದ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದ್ರೆ ಸ್ವೀಟ್ ಕಾರ್ನ್ ನ ಬೇಯಿಸಿದಾಗ ಉಪ್ಪು ಹಾಕೊಂಡಿದ್ವಿ ಅದಕ್ಕೆ. ನಂತರ ಒಂದ್ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಒಂದ್ ಅರ್ಧ ಸ್ಪೂನು ಬ್ಲಾಕ್ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಬ್ಲಾಕ್ ಸಾಲ್ಟ್, ನಂತರ ಒಂದ್ ಅರ್ಧ ಸ್ಪೂನು ಚಾಟ್ ಮಸಾಲ, ಇದೆಲ್ಲ ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿಯನ್ನ ಹಾಕೊಂತಾ ಇದ್ದೀನಿ, ಮತ್ತೆ ಕ್ಯಾಪ್ಸಿಕಮ್, ಇದೆರಡನ್ನೂ ಹಾಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ
ನಾವು ಮನೆಯಲ್ಲೇ ಇದನ್ನ ಮಾಡ್ಕೊಳ್ಬಹುದು. ಅದು ಎಷ್ಟು ಬೇಗನೆ ಮಾಡ್ಕೊಳ್ಬಹುದು. ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಗಾರ್ನಿಶಿಗೆ ಮೇಲಿಂದ ಇನ್ನೊಂದ್ ಸ್ವಲ್ಪ ಈರುಳ್ಳಿಯನ್ನ ನಾನು ಹಾಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಟೇಸ್ಟಿಯಾದ ಕ್ರಿಸ್ಪಿಯಾದಂತ ಸ್ವೀಟ್ ಕಾರ್ನ್ ರೆಡಿ ಆಯ್ತು ಅಂತ. ಅಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ.